ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು. ಸೊ ನಾನು ಇವತ್ತು ಸಿಂಪಲ್ ಅಂತಲೇ ಹೇಳ್ಬೋದು, ಹಾಗೆ ವೆರೈಟಿ ಅಂತಲೇ ಹೇಳ್ಬೋದು. ಈ ಥರ ಒಂದು ರೈಸ್ ಅಂದರೆ ಟೊಮೆಟೊ ಹಾಕಿಬಿಟ್ಟು ಟೊಮೆಟೊ ರೈಸ್ ಅಂತಲೇ ಹೇಳ್ಬೋದು. ಬಟ್ ಈ ಥರ ಯಾರೂ ಮಾಡಿರಲಿಕ್ಕಿಲ್ಲ ಅಂತ ಅನಿಸುತ್ತೆ. ಸೊ ಒಮ್ಮೆ ನೋಡಿದ್ದೀನಿ. ಟೊಮೆಟೊ ತೊಗೊಂಡಿದ್ದೀನಿ, ಹಾಗೆ ಕೊತ್ತಂಬರಿ ತೊಗೊಂಡಿದ್ದೀನಿ, ಹಾಗೆ ಪುದೀನ ತೊಗೊಂಡಿದ್ದೀನಿ, ಶುಂಠಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಕೊಬ್ಬರಿ ಮತ್ತು ಹಾಗೆ ಈರುಳ್ಳಿ ತೊಗೊಂಡಿದ್ದೀನಿ. ನೋಡ್ತಿರ್ಬೋದು ಈ ಥರ ಐ ಥಿಂಕ್ ಈ ಥರ ಯಾರು ಮಾಡಿರ್ತಾರೋ ಇಲ್ವ ಟೊಮೆಟೊ ರೈಸ, ನಾನು ಡಿಫ್ರೆಂಟಾಗಿ ಮಾಡ್ತಿದ್ದೀನಿ. ಒಮ್ಮೆ ನೋಡಿ. ಸೊ ಇವಾಗ ಮಿಕ್ಸಿ ಜಾರ್ಗೆ ಕೊಬ್ಬರಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ತಿದ್ದೀನಿ, ಹಾಗೆ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ. ನೋಡ್ತಿರ್ಬೋದು. ಹಾಗೆ ಟೊಮೆಟೊ ನಾನು ಒಂದು 4-5 ಟೊಮೆಟೊನ ಮಿಕ್ಸಿ ಮಾಡಿಕೊಂಡು ಇನ್ನು ಸ್ವಲ್ಪನ ನಾನು ಅಲ್ಲಿ ಒಗ್ಗರಣೆಗೆ ಬಳಸ್ಕೊಳ್ತೀನಿ. ಹಾಗೆ ಕೊತ್ತಂಬರಿ ಹಾಗೆ ಪುದೀನ ಹಾಕ್ಕೊಳ್ತಿದ್ದೀನಿ. ಇದನ್ನು ಮೊದಲು ನೀಟಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ ಇವಾಗ ನಂತರ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಈಗ ಎಲ್ಲ ಥರದ ಸ್ಪೈಸಸ್ ಅಂತ ಹೇಳ್ಬೋದು, ಅಂದರೆ ಜೀರಿಗೆ, ಲವಂಗ ಹಾಗೂ ಚಕ್ಕೆ, ಹಾಗೆ ನಕ್ಷತ್ರ ಮೊಗ್ಗು ಅಂತ ಹೇಳ್ಬೋದು, ಏಲಕ್ಕಿ ಅವನ್ನೆಲ್ಲ ಹಾಕ್ಕೊಳ್ತಿದ್ದೀನಿ. ಸೊ ಹಾಕ್ಕೊಂಬಿಟ್ಟು 1 ಮಿನಿಟ್ ಹಾಗೆ ಫ್ರೈ ಮಾಡ್ಕೊಳ್ಬೇಕು. ಸೊ ಇನ್ನು ಹಸಿ ಸ್ಮೆಲ್ ಹೋಗೋವರೆಗೂ 1 ಮಿನಿಟ್ ಫ್ರೈ ಮಾಡಿಕೊಂಡ್ರೆ ಸಾಕು. ನಂತರ ಇವಾಗ ಇದಕ್ಕೆ ನಾನು ನೋಡಿ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ. ಇಲ್ಲ 4-5 ಅಂದರೆ ಆಲ್ರೆಡಿ ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೆ. ಸೊ ನಂತರ ಇಲ್ಲಿ ಒಂದು 4-5 ಈರುಳ್ಳಿನ ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಹಾಗೆ ಟೊಮೆಟೊ ಕೂಡ ತೊಗೊಂಡಿದ್ದೀನಿ. ಹುಳಿ ಟೊಮೆಟೊ ಆಗಿರೋದ್ರಿಂದ ನಾನು ಇದನ್ನ ತೊಳೆದ್ಬಿಟ್ಟು ಬೀಜ ಎಲ್ಲ ತೆಗೆದುಕೊಂಡ್ಬಿಟ್ಟು ಹಾಕ್ಕೊಳ್ತಿದ್ದೀನಿ. ನೋಡ್ತಿರೋದು ಅಲ್ಲಿ ಹಾಕ್ಕೊಂಡಿದ್ದೆ, ಸೊ ಇಲ್ಲಿ ಹಾಕ್ಕೊಳ್ತಿದ್ದೀನಿ. ಸೊ ಟೊಮೆಟೊ ರೈಸ್ ಅಂದರೆ ಟೊಮೆಟೊ ಜಾಸ್ತಿನೇ ಬೇಕಿದ್ದಕ್ಕೆ. ನೋಡಿದ್ರೆ ಹಾಗೆ ಇದು ಸ್ವಲ್ಪ ಬೇಗ ಬೇಯಲಿ, ಹಾಗೆ ಚೆನ್ನಾಗಿ ಬೇಯಲಿ ಅನ್ನೋ ಕಾರಣಕ್ಕೆ ಉಪ್ಪು ಹಾಕ್ಕೊಂಡು ನೀಟಾಗಿ ಇದನ್ನು ಬೇಯಿಸ್ಕೊಳ್ಬೇಕು. ಉಪ್ಪು ಹಾಕ್ಕೊಂಡ್ರೆ ಬೇಗ ಬೇಯುತ್ತೆ, ಹಾಗೆ ಸಾಫ್ಟಾಗಿ ಬೇಯುತ್ತೆ ಅನ್ನೋ ಕಾರಣಕ್ಕೆ ಉಪ್ಪು ಹಾಕ್ಕೊಳ್ತಿದ್ದೀನಿ. ನೋಡಿ ಈ ಥರ ನೀಟಾಗಿ ಮೊದಲು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಟೊಮೆಟೊ ರೈಸ್ನ ಎಲ್ಲರೂ ಫ್ರೈ ಮಾಡ್ಕೊಂಡ ನಂತರ ಪುದೀನ ಹಾಕದೆ ಫ್ರೈ ಮಾಡ್ಕೊಳ್ಳೋದೇ ಮಾಡ್ತಾರೆ. ಬಟ್ ನಾನು ಇಲ್ಲಿ ಹಸಿದು ಹಾಕಿಬಿಟ್ಟು, ಅಂದರೆ ಈರುಳ್ಳಿ ಎಲ್ಲ ಹಸಿದೇ ಹಾಕ್ಕೊಂಡ್ಬಿಟ್ಟು ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಇದು ನಮ್ಮ ಕಡೆ ಮಾಡೋವಂಥ ರೆಸಿಪಿ ಅಂತ ಹೇಳ್ಬೋದು. ನೋಡ್ಬೋದು ಇವಾಗ ನಾನು ಪೇಸ್ಟ್ ಮಾಡ್ಕೊಂಡಿದ್ದೆನಲ್ಲ, ಸೊ ಆ ಮಸಾಲೆನ ಇದಕ್ಕೆ ಹಾಕ್ಕೊಳ್ತಿದ್ದೀನಿ. ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಟೊಮೆಟೊ ಯಾರ್ಯಾರಿಗೆಲ್ಲ ಇಷ್ಟ ಅವರು ಖಂಡಿತ ಟ್ರೈ ಮಾಡ್ಬೋದು ಇದನ್ನು. ನೋಡ್ತಿರ್ಬೋದು. ಇದು ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಇದು ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೊಂಡಾದಮೇಲೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿರ್ಬೇಕು, ಇಲ್ಲ ಕೆಳ ಹಿಡಿಯುತ್ತೆ. ಸೊ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಿದ್ದೀನಿ, ಹಾಗೆ ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಿದ್ದೀನಿ. ಖಾರಕ್ಕೆ ತಕ್ಕಂತೆ ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳಿ, ಹಾಗೆ ಗರಂ ಮಸಾಲ ಹಾಕ್ಕೊಳ್ತಿದ್ದೀನಿ. ಗರಂ ಮಸಾಲ ಹಾಕ್ಕೊಂಬಿಟ್ಟು ಹಾಗೆ ನಾವು ಜೀರಿಗೆ ಪೌಡರ್ ಹಾಗೆ ಕೊತ್ತಂಬರಿ ಕಾಳು ಪೌಡರ್ ಎರಡೂ ಹಾಕ್ಕೊಳ್ಬೋದು. ಬಟ್ ನಾನಿಲ್ಲಿ ಎಲ್ಲ ಮಿಕ್ಸ್ ಇರುವಂತಹ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಅಷ್ಟೇ. ನೋಡಿ ಎಲ್ಲರೂ ರೆಡಿಮೇಡ್ ಪ್ಯಾಕೆಟ್ ತೊಗೊಂಬಿಟ್ಟು ಹಾಕ್ತಾರೆ, ಬಟ್ ನಾನಿಲ್ಲಿ ಅದಕ್ಕಂತ ಇನ್ನು ಬೇರೆ ಮಸಾಲ ಯೂಸ್ ಮಾಡ್ತೀನಿ. ಸೊ ಗರಂ ಮಸಾಲನೇ ಯೂಸ್ ಮಾಡ್ತಿದ್ದೀನಿ. ಸೊ ರಿಸ್ಕ್ ಇಲ್ಲ ಅನ್ನೋ ಕಾರಣಕ್ಕೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ನಾನಿಲ್ಲಿ 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಸೊ ನಾನು ದಯವಿಟ್ಟು ಕ್ಷಮಿಸಿ, ನಾನು ಅಕ್ಕಿ ಹಾಕೋ ತೋರಿಸಲಿಲ್ಲ. ಸೊ 2 ಲೋಟ ಅಕ್ಕಿ ತೊಗೊಂಡಿದ್ದೆ, ಅದಕ್ಕೆ 4 ಲೋಟದಷ್ಟು ನೀರು ಹಾಕಿದ್ದೀನಿ. ಸೊ ಇದನ್ನು 1 ವಿಷಲ್ ಹೊಡೆಸ್ಕೊಂಡ್ರೆ ಕಂಪ್ಲೀಟಾಗಿ ರೆಡಿ ಆಗುತ್ತೆ. ಮನೆ ಅಕ್ಕಿ ಆಗಿರೋದ್ರಿಂದ 1 ವಿಷಲ್ಗೆ ಕಂಪ್ಲೀಟಾಗಿ ಬೆಂದ್ಬಿಡುತ್ತೆ, ಹಾಗೆ ಉದುರಾಗಿರುತ್ತೆ. ನೋಡಿ ಕುದಿ ಬಂದಮೇಲೆ ನಾನು ಲಿಡ್ ಕ್ಲೋಸ್ ಮಾಡ್ತೀನಿ. ಯಾಕಂದರೆ ಕುದಿ ಬಂದಮೇಲೆ ಲಿಡ್ ಕ್ಲೋಸ್ ಮಾಡಿದರೆ ಎಲ್ಲ ಮಸಾಲನೂ ಕೂಡ ಅನ್ನಕ್ಕೆ ಹತ್ತಿರುತ್ತೆ. ಇಲ್ಲ ಅಂತಂದರೆ ಒಂದು ಕಡೆ ಬರೀ ಸಪ್ರೇಟ್ ವೈಟ್ ರೈಸ್ ಕಾಣುತ್ತೆ, ಇನ್ನೊಂದು ಕಡೆ ಮಸಾಲ ರೈಸ್ ಸಿಗುತ್ತೆ. ಹಾಗಾಗಿ ನೋಡ್ತಿರೋದು ಕಂಪ್ಲೀಟಾಗಿ ಈ ಥರ ರೆಡಿಯಾಗಿದೆ. ದಯವಿಟ್ಟು ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಬೇರೆ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಹಾಗೆ ನಮ್ಮ ಕಡೆ ಮಾಡುವಂಥ ಉತ್ತರ ಕರ್ನಾಟಕ ಸ್ಟೈಲ್ ಹಾಗೆ ಮಲೆನಾಡು ಸೈಡ್ ಯಾವ ರೀತಿ ಅಡುಗೆ ಮಾಡ್ತಾರೆ ಅದನ್ನು ತಿಳಿಸ್ತೀನಿ. ಥ್ಯಾಂಕ್ ಯು.